ಸ್ಟ್ರಾಂಗ್ ಕಾಫಿ ಕುಡಿಬೇಕು. ಇಲ್ಲಿ ನೋಡಿ ಶುಗರು 250 ಗ್ರಾಮ್ ಚೆನ್ನಾಗಿರಲ್ಲ ಅಂತ ವಿಡಿಯೋ ಮಾಡ್ಬೇಕಾದ್ರೆ ಕ್ಲೀನಾಗಿ ಬರಲ್ಲ ಇಷ್ಟ. ಡೆಕೋರೇಷನ್ ಮಾಡು. ಬೆಳೆ ಬೆಳಗ್ಗೆ ಕುಡಿತಾ ಎಲ್ಲೆಲ್ಲಿದೆ ಏನು ಎತ್ತ ವೇದ ಸ್ಟೇ ಅಂತ ಸರ್ ಬಿಡ್ದು ಬಿಟ್ರೆ ಅಂತ ಸುದೀಪ್ ಸರ್ ನಿನ್ನೆ ಕೊಲೆ ಮಾಡಿ ನಿನ್ನೆ ಯಾರು ವಾಕೌಟ್ ಆಗ್ತೀನಿ ಬಟ್ ಬಿಗ್ ಬಾಸ್ ನಲ್ಲಿ ಲೌಡ್ ಮಾಡ್ಕೊಂಡೆ ವಿನ್ ಆಗ್ಬೋದು ಅಂತ ಬಂದಿದ್ದಾರೆ ಅವರು. ನನ್ನ ಜಿಲೇಬಿ ಕದ್ದು ತಿಂದಿದ್ದಾರೆ, ಅದಕ್ಕೆ ನನಗೆ ನ್ಯಾಯ ಬೇಕು. ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ನಾನು ಪವನ್ ನಾಮಿನೇಟ್ ಮಾಡ್ತಾ ಇದ್ದೇನೆ. ಬಿಗ್ ಬಾಸ್ ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಪವನ್ ಬ್ಲಾಗ್ಸ್. ಗೈಸ್, ಇವಾಗ ಎಗ್ ರೈಸ್ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಬಂದುಬಿಟ್ಟು ರಸಮ್, ಮೊಸರನ್ನ ಮತ್ತು ಫಿಶ್ ಫ್ರೈ ಮಾಡಿದ್ವಿ. ಸೊ ಎಲ್ರಿಗೂ ಹೊಟ್ಟೆ ಕೆಟ್ಟಿರೋದ್ರಿಂದ ನಾವು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತಿಂತಾಯಿದ್ದೀವಿ. ಗೋವಾ ಡೇ 3 ಇವತ್ತು. ಎಲ್ಲರೂ ಇನ್ನೂ ಮಲಗಿದ್ದಾರೆ. ಸೊ ನಾನು ಪವನ ಮತ್ತು ಹೇಮಂತ್ ಎದ್ದಿದ್ದೀವಿ. ಇವಾಗ ಬ್ಲಿಂಕಿಟಲ್ಲಿ ನಮ್ಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಸೊ ಮೊಟ್ಟೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಏನೇನು ಬೇಕೋ ಎಗ್ ರೈಸ್ಗೆ ಅದನ್ನೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಬಂದುಬಿಟ್ಟು ಬ್ಲಿಂಕಿಟಿಂದ ಬಂದಿದ ತಕ್ಷಣ ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು ನಾನು, ಪವನ ಮತ್ತು ಹೇಮಂತ್. ಗೈಸ್, ವಾಟರ್ ಕ್ಯಾನ್ ನೀರು ಖಾಲಿ ಆಗಿದೆ. ಸೊ ಅದಕ್ಕೆ ವಾಟರ್ ಕ್ಯಾನ್ ತಂದಿದ್ದಾರೆ. 100 ರೂಪೀಸ್ ಅಂತೆ ಆ ನೀರು ಕ್ಯಾನ್ಗೆ. ಕ್ಲೀನ್ ಮಾಡ್ತಾ ಇದ್ದಾರೆ ಇವರು, ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ. ಬಂತ ಬ್ಲಿಂಕಿಟ್ಟು? ಓಕೆ, ಏನೇನು ಆರ್ಡ್ರ್ ಮಾಡಿದ್ವು ಅದೆಲ್ಲ ಬಂತು ಬ್ಲಿಂಕಿಟ್ಟು. ಇವಾಗ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಬೇಕು. ಸುನಿಲ್ ಅಣ್ಣನ ಕೇಳೋ ಕಾಫಿ ಕುಡಿತಾರ ಅಂತ ಕೇಳೋ, ಅವ್ರು ಎದ್ದಿದ್ದಾರ. ಗೈಸ್, ಬ್ಲಿಂಕಿಟ್ಟಲ್ಲಿ ಏನೇನು ಆರ್ಡ್ರ್ ಮಾಡಿದ್ವು ಅದೆಲ್ಲ ಬಂದಿದೆ. ಈರುಳ್ಳಿ, ಶುಗರ್, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಸೌತೆಕಾಯಿ, ಗರಂ ಮಸಾಲ ಪೌಡರ್, ಹಾಲು ಎಲ್ಲ ಬಂದಿದೆ. ಇಲ್ಲೆಲ್ಲ ಕಾಸ್ಟ್ಲಿ ಗಾಯ್ಸ್. ಇಲ್ಲಿ ನೋಡಿ, ಶುಗರು 250 ಗ್ರಾಮ್ಸ್ ತೊಗೊಳಂಗೆ ಇಲ್ಲ, 1 kg ತೊಗೋಬೇಕು. ಯಪ್ಪ, 1 ಟೈಮ್ಗೆ. ಗಾಯ್ಸ್, ಪವನ ಹಾಲ್ ಬಿಸಿಗಿಡ್ತಾ ಇದ್ದಾನೆ ಕಾಫಿ ಮಾಡೋಕ್ಕೆ. ಅಲ್ಲಿ ಪವನ ಅವರು ರತ್ತು ಅವರು ಬಿಸಿನೀರು ಎತ್ಕೊಂಡು ಹೋಗಿ ಬಂದಿದ್ದಾರೆ. ರತ್ತು, ಗುಡ್ ಮಾರ್ನಿಂಗ್. ಎಲ್ರಿಗೂನಾ? ಹ್ಞೂ, ಸರಿ ಆಯಿತು. ಓಕೆ, ಡನ್. ಹೇಳ್ದೆ ನಾನು ಫಸ್ಟ್ ಹಾಲು ಹಾಕಿ ಕಪ್ಪ, ಅದು ಸೀದೋಗುತ್ತೆ, ಚೆನ್ನಾಗಿರಲ್ಲ ಅಂತ. ಏನಾಗಿಲ್ಲ ಗೈಸ್. ನಾವು ಕಾಫಿ ಕುಡಿತಾ ಇದ್ದೀವಿ. ಮತ್ತೆ ಇಲ್ಲಿ ಹೆಜ್ಗುಳ್ಸಿಗೆ ಈರುಳ್ಳಿ ಬೇಕಿಟ್ಟಿದ್ದೀನಿ. ಅಲ್ಲಿ ಹೇಳು, ಅಮೂಲ್ಯ ಬಂದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕಾಫಿ ಇದೆ ನೋಡಿ, ಕಾಫಿ ಕುಡಿ. ಹೆಂಗೆ ಕಾಫಿ ಕುಡಿ. ಗಾಯ್ಸ್, ನಾನು ಮತ್ತೆ ಅಮೂಲ್ಯ ಮುಟ್ಟೆ ಎಲ್ಲ ಹೊಡೆದಾಕ್ತಾ ಇದ್ದೀವಿ. ಎಗ್ ರೈಸ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಕ್ಲೀನಾಗಿ ಬರಲ್ಲ ಇಷ್ಟ ಕ್ಲೀನಾಗಿ. ಎಷ್ಟು ಹೊಡೆದಾಗ್ತಾ ಇದೀವಿ? 24. 20 ಇರಲಿ ಸಾಕು. ಹೇಮಂತ್ ಅವರು ಆಮ್ಲೆಟ್ ಮಾಡ್ತಿದ್ದಾರೆ. ಸೈಡ್ಸ್ಗೆ ಹಾಫ್ ಬಾಯ್ಲ್ ಮಾಡ್ಕೊತಾ ಇದೀವಿ. ಸೈಡ್ಸ್ಗಾ? ಯಾವ ಸೈಡ್ಸ್ಗೆ? ಎಗ್ ರೈಸ್ ಸೈಡ್ಸ್ಗೆ. ಎಣ್ಣೆ ಹಾಕೋ. ಡಬಲ್ ರೋಸ್ಟ್ ಮಾಡ. ಸರಿ. ನೀನು ಅದೇನು ನೀನು ಮಾಡಿಲ್ಲ, ಬಿದ್ದು. ಓ, ಪರವಾಗಿಲ್ಲ, ಮಾಡ್ಕೊಬಿಟ್ಟ. ಇದನ್ನ ಇದು ಒಳಗಡೆ ಹಾಕಿದೀವಿ. ರೈಸ್ ರೆಡಿ. ಇದು ನನಗೆ ತಿನ್ಕೋಬೋದು, ಚೆನ್ನಾಗಿ. ಇದು ಬ್ರೆಡ್ ಜೊತೆ ಹಿಂಗೆ ಹಾಕೊಂಡು ತಿಂದರೆ ಸಕ್ಕತ್ತಾಗಿ.
ರೈಸ್ ಗಿಡನ ಈಗ ರೈಸ್ ಬಿಡ್ತೀನಿ ಕಡಿಮೆ ಮಾಡಿ ಅದೊಂದು ಸ್ವಲ್ಪ ಕವರ್ ಮಾಡ್ಬೇಕಾ ಗಡ್ಡೆ ಥರ ಕವರ್ ಮಾಡೋಕ್ಕೆ ಏನು ಇಲ್ಲ ಸಾಕು ಇನ್ನೊಂದು ಸ್ವಲ್ಪ ಸಾಕು 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 ಅದ್ರ ಕೆಲಸ ಅದು ಡೆಕೋರೇಷನ್ ಮಾಡು ಡೆಕೋರೇಷನ್ ಅಂತೆ ಮ್ಯಾಗಿಗೆ ಗೈಸ್ ಇದು ಮಾರ್ನಿಂಗು ಸೈಡ್ಸ್ಗೆ ಇಲ್ಲ ಅಂತ ಸೆಕೆಂಡ್ ಸೈಡ್ಸ್ ಇದು ಸೆಕೆಂಡ್ ಸೈಡ್ಸ್ ಅಂತೆ ನಾನು ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ ಅಂತ ಹೇಳು ಬೆಳಿಗ್ಗೆ ಕುಡಿತಾವ್ರೆ ಗಾಯ್ಸ್ ಇವ್ನು ಬೆಳಗ್ಗೆ ಕುಡಿತಾ ಇದ್ದಾರೆ ಗಾಯ್ಸ್ ಉಗಿರಿ ಮಕ್ಕೆ ಉಗಿರಿ ಮಕ್ಕೆ ನಾವಿಲ್ಲಿ ತಿಳ್ಕೊಂಡು ಕರೆಕ್ಟ್ ಬಂದಿರೋ ಪಟ್ಟಣ ಸೆಟ್ಟಿಗೆ ಬಂದಿದ್ದೀವಿ ಬಂದಿರೋದು ಗೋವಾಕ್ ಬಾಯ್ಸ್ ನಾನು ಈ ಕ್ಲಿಪ್ಪಿಂಗ್ ಹಾಕ್ತೀನಿ ನನಗೆ ಗೊತ್ತಿಲ್ಲ ಹೇಳಿದ್ದೀನಿ ಗಾಯ್ಸ್ ಇವ್ರಿಗೆಲ್ಲ ಕ್ಯಾಪ್ಟಸ್ ಮಕ್ಕಳು ಉಗಿರಿ ಗಾಯ್ಸ್ ಬೆಳಗ್ಗೆ ನೀ ಎದ್ದು ಮ್ಯಾಗಿ ಜೊತೆ ಎಣ್ಣೆ ಹೊಡಿತಾವ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇವನ್ಗೆ ಹೇಮಂತ್ ಅಂತ ಇವನ ಹೆಸರು ನಮ್ಮಿಂದನೇ ಇಂಡಿಯಾ GDP ಹೋಯ್ತಾ ಇರೋದು ಜಾಸ್ತಿ ಕಲರ್ಫುಲ್ ಎಗ್ ರೈಸ್ ಹಿಂಗೆ ನಾವು ಗೋವಾದಲ್ಲಿ ಎಗ್ ರೈಸ್ ಕಲಿಸ್ಬಿಡೋಣ ಬಿಸಿ ಬಿಸಿ ಇವಾಗಲೇ ಬಂದ್ಬಿಟ್ಟಿದ್ರೆ ತಿನ್ಕೊಂಡ್ಬಿಡ್ಬೋದಿತ್ತು ಎಲ್ಲ ಅಲ್ಲ ನಾನು ಅದಕ್ಕೆ ಬಂದೆ ರೈಸ್ ಹಾಕಿ ಇನ್ನೊಂದು 10 ನಿಮಿಷನಾ ರೈಸ್ ಆಗೋಕ್ಕೆ ಒಂದು 10 ನಿಮಿಷ ಸ್ಟೇ ಇಷ್ಟ ಆಯ್ತಾ ಸ್ಟೇ ಇಷ್ಟ ಆಯ್ತು ನಿಜ ಇಷ್ಟ ಆಯ್ತು ಸಖತ್ತಾಗಿತ್ತು ಇದು ಸ್ಟೇ ಹೆಸರು ಹೇಳ್ಬಿಡು ಎಲ್ಲೆಲ್ಲಿದೆ ಏನು ಎತ್ತ ಅಂತ ವೇದ ಸ್ಟೇ ಅಂತ ತುಂಬಾ ಬ್ರಾಂಚಸ್ ಇದೆ ಅವ್ರದ್ದು ಗೋವಾದಲ್ಲೇ ನಿಮಗೆಲ್ಲ ಬೇರೆ ಬೇರೆ ಕೈಂಡ್ ಆಫ್ ಬೆಡ್ರೂಮ್ಸ್ ಎಲ್ಲ ಅಂದ್ರೆ 2, 3, 4, 5 ಫುಲ್ ವಿಲ್ಲಾ ಯಾವ ತರದ್ದು ಸಿಗುತ್ತೆ ನಾವಿದ್ದಿದ್ದು 4 ಅಲ್ಲ ತುಂಬಾ ಒಳ್ಳೆ ಪ್ರೈಸ್ಗೂ ಸಿಗುತ್ತೆ ಇದು ಆಕ್ಚುಲಿ ನಾವಿದ್ದಿದ್ದು 4 ಅಲ್ಲ ನಾವು ಇದ್ದಿದ್ದು 4 BHK ಟ್ರಿಪ್ಲೆಕ್ಸ್ ಹೌಸು ತುಂಬಾ ದೊಡ್ಡದು ರೂಮ್ಸ್ ಇತ್ತು ಮತ್ತೆ ನಮಗೆ ಚೆನ್ನಾಗಿರೋ ಡೀಲ್ಗೆ ಸಿಕ್ತು ಪರ್ ಪರ್ಸನ್ ಒಳ್ಳೆ ರೀತಿಯಲ್ಲಿ ಆಯ್ತು 2 ದಿನ ಸೊ ಇವಾಗ ಹೊರಡ್ತಾ ಇದೀವಿ ನೆಕ್ಸ್ಟ್ ಲೊಕೇಶನ್ ಎಲ್ಲಿಗೆ ಬಾಯ್ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಹೇಳು ನೆಕ್ಸ್ಟ್ ಶಾಪಿಂಗ್ ಹೋಗ್ಬೇಕಂತ ಇದೀವಿ ಎಲ್ಲ ಬಾಯ್ಸ್ ನಮಗೆ ಕೊಡಿಸ್ತಾರಂತೆ ಏನೋ ನೋಡೋಣ ಯಾರು ಬಿಲ್ ಪೇ ಮಾಡ್ತಾರಂತ ಹಣ ಹಾಯ್ ಮಾಡಿ ಎಲ್ಲೇ ಶಾಂಪು ದೇಪಿ ಶಾಂಪು ಎಲ್ಲಿ ದೇಪಿ ಶಾಂಪು ಇಲ್ಲಿ ಇಟ್ಟಿದ್ನಲ್ಲ ಇನ್ನೊಂದು ಎತ್ತಾರೆ ಕೊಡು. ಅಲ್ಲಿಡು. ನಾನು ಹಿಂದೆ ಹೋಗ್- 2 ತಾನೇ ಇದ್ದಿದ್ದು ಜಯ ಹಿಂದೆ ಹೋಗು ರಿವರ್ಸ್ ಗೇರ್ ನನಗ್ ಬೇಕಪ್ಪ ಅದು ಬಾಟ್ಲು ಬೇಕು ಶಾಂಪು ಬೇಡ ನನಗೆ ಬಾಟಲ್ ಬೇಕು 3 ತಗೊಂಡ್ರ ಪಕ್ಕ ಅಲ್ಲಿ 2 ಇದ್ದಿದ್ ಕಡೆ ಎತ್ಕೊಂಡ್ರ 3 ಚಿಲ್ಡ್ರಿ ಬುದ್ಧಿ ಬಿಡಲ್ಲ ಎಲ್ಲಾದ್ರೂ ಏಯ್ ಏನ್ರಿ ನೀವು ಕೊಟ್ಟಿಲ್ವಾ ಏನ್ರಿ ಮೀಡಿಯಾ ದುಡ್ಡು ಕೊಟ್ಟಿಲ್ವಾ 15 ರೂಪಾಯಿ ರೇ 5 ರೂಪಾಯಿನೂ ಬಿಡಲ್ಲ ರೇ ನಾನು 10 ರೂಪಾಯಿ ಸಾಲ ಇಲ್ಲೇ 10 ರೂಪಾಯಿ ನಾನು ಕೊಟ್ಟಿಲ್ಲ ನೀನು ಇಲ್ಲ ಅಲ್ಲಿ ಇಕ್ಕಿದ್ರು ಆಚೆ ನಾವ್ ಎತ್ಕೊ ಬಂದ್ವಿ ಏನದು ಶಾಂಪು ಅಲ್ಲಮ್ಮ ಇದು window ಹಾಕು. ಮಂಜಣ್ಣ ನೋಡ್ತಾವ್ರೆ ಅದಕ್ಕೋಸ್ಕರ 10,000 ರೂಪಾಯಿ ಹಿಡಿದ್ಬಿಟ್ರೆ ಅಂತ ಟಿಟಿ ತಿರ್ಗಿಸ್ಬಿಡ್ತೀವಿ ಅವ್ನು ನಿನ್ನೆ ತೋರಿಸ್ಬಿಟ್ಟಿದ್ದಾನೆ ಏನಂತ ಅವಳು ಎತ್ಕೊಂಡವಳೆ ಅವಳಿಗೂ ಹೇಳು ಉಚ್ಕೊಂಡು ಹೋಗು. ಜ್ಯೂಸ್ ಅಂಗಡಿ ಈ ವಾರದ ಕ್ಯಾಪ್ಟನ್ ಮಾಡುವ ನಾನೇ ಬಿಗ್ ಬಾಸ್ ಆಗ್ಬಿಟ್ರೆ ಹೆಂಗೆ ಸತಿ ಅಲ್ಲ ದಿನ 3 ಬೆಳಗ್ಗೆ 8:10 ಶುರು ಮಾಡೋಣ ಬಜೆಟ್ ಪ್ರಾಬ್ಲಮ್ ಅಣ್ಣ ಶುರು ಮಾಡೋಣ ಆಯ್ತು ಹುಷಾರ್ ಹಿಂದ್ಗಡೆ ಗೇರ್ಗಿರಿ ಎಟ್ಕೊಬಿಟ್ಟು ಆಮೇಲೆ ಡೈರೆಕ್ಟ್ ಎಲಿಮಿನೇಟ್ ಏನ್ರಿ ಅನ್ಕೊಂಡಿದ್ದೀರಾ ಇಲ್ಲಿ 12 ಗಂಟೆವರೆಗೂ ನಿಂತ್ಕೊಳಕ್ ನಾ ಅನ್ಕೊಂಡಿದ್ದೀರಾ ಇಲ್ಲೇ ಕೀಪ್ ಸೈಲೆನ್ಸ್
ನೀರ್ ಹಾಕಂದಂಗ್ ಕುಡಿದ್ಬಿಟ್ಟು ಸುದೀಪ್ ಸರ್ ನಿನ್ನೆ ಕೊಲೆ ಮಾಡಿ ಎಸ್ ಹರೀಶ್ ಹೇಳಿ ಏನು ಒಂದು ಸಮಸ್ಯೆ ಇತ್ತು ಪಟ್ಟಿಗೆರೆ ಶೆಡ್ ಅವರೆಲ್ಲ ರಿಲೀಸ್ ಆಗವ್ರೆ ಇವನ್ ಮಾತಾಡ್ತಿದ್ರೆ ರೈಸ್ ಫ್ರೆಂಡ್ಸ್ ಯಾಕೆ ಹಂಗೆ ಮಾತಾಡ್ತೀರಾ ನೀವು ಚಿನ್ ಕೊಡ್ಲಾ ಚಿನ್ನು ಅಷ್ಟೇ ಕ್ಯಾರೆಕ್ಟರ್ ಸರ್ ಕೈ ಹತ್ತದ ಅಷ್ಟೇ ಒಂದು ಹರೀಶ್ ಚೈತ್ರ ನಾನು ಏನ್ ಗೊತ್ತಾ ಸರ್ ಮಾತಾಡ್ತಲ್ವಾ ಇಲ್ಲಿ ಸರ್ ಹರೀಶ್ ಸರ್ ಹರೀಶ್ ಸರ್ ಹರೀಶ್ ಏನ್ ಸುಮ್ಮನೆ ಮಾತಾಡ್ತೀವಿ ನಾವು ಇಲ್ಲಿ ಹೇಳಿ 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 ಹರೀಶ್ ಅವ್ರು ಹೇಳಿ ಅಲ್ಲ ಸರ್ ನಾನು ನಿನ್ನೆ ಕಳಪೆ ಕೊಟ್ಟಿದ್ದೆ ಸರ್ ಸರ್ ಹರೀಶ್ ಒಂದ್ ನಿಮಿಷ ಮಾತಾಡ್ತಿಲ್ವಾ ಇಲ್ಲಿ ಅಲ್ಲ ಸರ್ ಅವ್ರಿಗಲ್ಲ ಸರ್ ಇವ್ರಿಗೆ ಕಳಪೆ ಕೊಟ್ಟಿದ್ದೆ ಸರ್ ನಾ ಕೊಟ್ಟಿದ್ದಿಷ್ಟೇ ಸರ್ ತಿಳ್ಕೊಳ್ಳಿ ಅಂತ ಸರ್ ಅವ್ರು ನಿನ್ನೆ ನೈಟ್ ಬಂದು ನಮಗೆ ಬೈದಿದ್ರು ಇದು ನಾನೇನೋ ಅವರು ಜೀವನದಲ್ಲಿ ಯಾಕಂದ್ರೆ ಎಂಟರ್ಟೈನ್ ಇವಾಗ ತುಂಬಾ ಏನೇನೋ ಅವ್ರದ್ದು ಏನೋ ಮೂವೀಸು ಅದೆಲ್ಲ ಬಿಟ್ಬಿಟ್ಟು ಈಗ ಬಂದಿರ್ತಾರೆ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಯೂಸ್ ಇರಲ್ಲ ಸರ್ ಅದಕ್ಕೆ ಕಳಪೆ ಕೊಟ್ಟಿದ್ದೆ ಬಟ್ ಅವರು ಅದನ್ನ ಪರ್ಸನಲ್ ಆಗಿ ತಗೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿ ಸರ್ ನನಗೆ ಕಳಪೆ ಕೊಟ್ಟಿದ್ದಾರೆ ಯಾಂತಕ್ಕೆ ಕಳಪೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಕ್ಲಾರಿಫಿಕೇಶನ್ ಬೇಕು ಬ್ಲ್ಯಾಕ್ ಟೀ ಹೋಗಿ ಕಳಪ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ನಿನ್ನೆ ಹರೀಶ್ ಅವರು ಏನಕ್ಕೆ ಅಂತ ಕೇಳಿ ಹರೀಶ್ ಎನ್ ಹರೀಶ್ ಎನ್ ಸರ್ ನಾನ್ ಕೊಟ್ಟಿದ್ದು ಏನಕ್ಕೆ ಅಂದ್ರೆ ನಿನ್ನೆ ರಸ ಮಾಡಿದ್ರಲ್ಲ ಚೆನ್ನಾಗಿತ್ತು ಅದಕ್ಕೆ ಈರುಳ್ಳೆಲ್ಲ ಕಟ್ ಮಾಡಿರಲಿಲ್ಲ ಜಾಸ್ತಿ ಅದಕ್ಕೆ ಕಳಪೆ ಕೊಟ್ಟಿದ್ದೀನಿ ಸರ್ ರಸಮಲ್ಲಿ ಈರುಳ್ಳಿ ಜಾಸ್ತಿ ಇರಲಿಲ್ಲ ಅದಕ್ಕೆ ಅವನ್ನ ನಾಮಿನೇಟ್ ಮಾಡಿದೀನಿ ಸರ್ ರಸಂ ಯಾರು ಈರುಳ್ಳಿ ಹಾಕಲ್ಲ ಸರ್ ರಸಂ ಯಾರು ಈರುಳ್ಳಿ ಹಾಕಲ್ಲ ನಿನ್ನೆ ಯಾರು ಆಕ್ಚುಲಿ ನಾನು ನೋಡಿದೀನಿ ಹಾಕ್ಲೇ ವಿಡಿಯೋ ನಿನ್ನೆ ಯಾರು ವಾಕೌಟ್ ಆಗ್ತೀನಿ ಬಟ್ ಏನಿಕ್ಕದು ಅದೇ ಸರ್ ಹೋಗ್ತೀರಾ ಇಲ್ಲ ಸರ್ ಹೋಗ್ತೀರಾ ತಗಿಲ ಸಾರಿ ತಗಿಲ ಡೋರು ಸರ್ ಇಲ್ಲ ಸರ್ ಯಾರು ಹೇಳಿದ್ರು ನಿನ್ನೆ ಬಿಗ್ ಬಾಸ್ ಗೋಲ್ಡ್ ಹರೀಶ್ ಅವರು ಬಾಗಿಲು ತಟ್ಟಿ ನಾನು ಹೋಗ್ತೀನಿ ಅಂತ ಕೂತಿದ್ರು ಒಂದ್ ನಿಮಿಷ ಇರ್ರಿ, ಮಾತಾಡ್ತಾರೆ. ಹರೀಶ್ ನಾನು ಮಾತಾಡ್ತಾ ಇದ್ದೀನಿ ಡೋಂಟ್ ಕಾಲ್ ಮೀ ನಾನು ನಿನ್ನ ಹತ್ರ ಮಾತಾಡಿಲ್ಲ ಚೈತ್ರ ನಾನು ನಿನ್ನ ಹತ್ರ ಮಾತಾಡಿಲ್ಲ ನಾನು ಸುದೀಪ್ ಸರ್ ಹತ್ರ ಮಾತಾಡ್ತಿದ್ದೀನಿ ಡೋಂಟ್ ಕಾಲ್ ಮೀ ನಾನು ಸುದೀಪ್ ಸರ್ ಹತ್ರ ಚೈತ್ರ ಮಾತಾಡ್ತಿದ್ದೀನಿ ಅಕ್ಕ ಗಿಕ್ಕ ಎಲ್ಲ ಬೇಡ ಚೈತ್ರ ಅಂತ ಕರೀರಿ ಸಾಕು ಅಷ್ಟೇ. ಇಲ್ಲಿ ನಾವೇನಕ್ಕೆ ಇರೋದಿಲ್ಲಿ ಏನು ವಾರದಲ್ಲಿ 2 ದಿನ ಬಂದಾಗ ನಿಮ್ಗೆಲ್ಲ ಇದ್ ಮಾಡಕ್ ಬಂದಿರೋದಿಲ್ಲ ನೀವು ಮಾತಾಡ್ಕೊಂಡು ನಾವೇಕೆ ಇರೋದಿಲ್ಲಿ ಮಗ ಇವನು ಬಿಗ್ ಬಾಸ್ ಹಂಗಲ್ಲ ಬಿಗ್ ಬಾಸ್ ಗೋಲ್ಡ್ ಹರೀಶ್ ಅವರು ಇಲ್ಲೆಲ್ಲ ನಾನು ಫಿಟ್ ಮಾಡಿದ್ದಾರೆ ಏನ್ ಮನುಷ್ಯತ್ವ ಬೇಡವಾ ಬಿಗ್ ಬಾಸ್ ಹೆಣ್ಮಕ್ಳು ರೆಸ್ಪೆಕ್ಟ್ ಬೇಡವಾ ಬಿಗ್ ಬಾಸ್ ಹಾಸ್ಪಿಟಲ್ ಕಳ್ಸಿದೀವಲ್ಲ ಹಾಸ್ಪಿಟಲ್ಗೆ ಅದ್ರಲ್ಲಿ ಏನಿದೆ ರೀ ನಮಗೂ ಮಾನವೀಯತೆ ಐತೆ ರೀ ಹಾಸ್ಪಿಟಲ್ ಕಳ್ಸಿದ್ವಿ ನಾವು ಕನ್ಸೆಷನ್ ಕಳ್ಸಿಲ್ಲ ನಾವು ನಾನು ಇರ್ಬೇಕಾದ್ರೆ ನೀವೇನ್ರಿ ಮಾತಾಡೋದಲ್ಲಿ ಡಿಸ್ಕಷನ್ ಮಾಡೋದಲ್ಲಿ ಬಿಗ್ ಬಾಸ್ ನಾನು ಪವನ್ ನಾಮಿನೇಟ್ ಮಾಡ್ತಾ ಇದ್ದೇನೆ ಬಿಗ್ ಬಾಸ್ ಏನಕ್ಕೆ ಅಂತ ಅಂದ್ರೆ ಎಲ್ಲ ಕೆಲಸ ಅವರೇ ಮಾಡ್ತಾರೆ ಬಿಗ್ ಬಾಸ್ ನನ್ ಕೆಲಸನೇ ಮಾಡಕ್ ಬಿಡಲ್ಲ ಅಡಿಗೆ ಮನೆಯಲ್ಲಿ ಅವರೇ ಬಂದು ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ ಮತ್ತೆ ನನಗೆ ಹೆವಿ ಡಿಸ್ಟರ್ಬೆನ್ಸ್ ಬಿಗ್ ಬಾಸ್ ಚಪಾತಿ ತಿನ್ಸಕ್ಕೆ ಬಂದಿದ್ದೀರಾ ನೀವು ಬಿಗ್ ಬಾಸ್ ಮನೆಗೆ ಅಲ್ಲ ಮಾಡಿದ್ರು ಕಷ್ಟ ಮಾಡ್ದಲೇ ಇದ್ರು ಕಷ್ಟ ಹೆಂಗೆ ಗುರು ಜೀವನ ಸುಮ್ ಕುಡ್ಕೋಬೇಕು ತಿನ್ಕೋಬೇಕು ಮನಿಕೋಬೇಕು ಅಷ್ಟೇ ಬಿಗ್ ಬಾಸ್ ಮಂಜಣ್ಣ ಹೇಳು ಗುರು ಒಂದ್ ನಿಮಿಷ ಮಂಜಣ್ಣ ಅವ್ರೆ ಬಿಗ್ ಬಾಸ್ ನಾನು ಇವರು ನಾನ್ ಚೈತ್ರ ಮತ್ತೆ ಪವನ್ ಅವ್ರನ್ನ ನಾನು ಕಿಚನ್ ಅಲ್ಲಿ ಲಲ್ಲಲ್ಲಿ ಆಡೋದ್ ನಾನು ನೋಡಿದೀನಿ ಬಿಗ್ ಬಾಸ್ ಇವರು ಲೈಮ್ ಲೈಟ್ ಬರ್ಬೇಕಂತಾನೆ ಮಾಡ್ತಾ ಇದಾರೆ ಇವ್ರು ಅನ್ಕೊಂಡಿದ್ದಾರೆ ಬಿಗ್ ಬಾಸ್ ಬರೀ ಲವ್ ಡವ್ ಮಾಡ್ಕೊಂಡೆ ವಿನ್ ಆಗ್ಬೋದು ಅನ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಬರೀ ಟ್ಯಾಲೆಂಟ್ ಗಳು ಬರೋದು ಲವ್ ಗಿವ್ ಮಾಡ್ಕೊಳ್ಳೋದಾದ್ರೆ ಮನೇಲಿ ಮಾಡ್ಕೋಬೇಕು ಅಂತ ಬಿಗ್ ಬಾಸ್ ನನ್ ಜಿಲೇಬಿ ಕತ್ತಿದ್ದಾರೆ ಬಿಗ್ ಬಾಸ್ ಹರೀಶ್ ಪಿ ನಾನು ಅವನ್ನೇ ನಾಮಿನೇಟ್ ಮಾಡ್ತಾ ಇದ್ದೀನಿ ನಾನು ಅವ್ರು ಆವಾಗ ಒಂದು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಮನೆಯಿಂದ ಹೊರಗೋಗ್ತೀನಿ ಅಂತ ಬಾಗಿಲು ಬರ್ತೆ ಅಂತ ಯಾಕಂತ ಕೇಳಿದ್ರೆ ಯಾರಾದ್ರೂ ಕೇಳಿದ್ರೆ ಮನೆಯಲ್ಲಿ ನೀವು ಓಡ್ಮಂಗ್ ಸುರೇಶ್ ಅಲ್ವಾ ನೀವು ಹೇಳಿ ಯಾರಾದ್ರೂ ಸಾರಿ ಓಡ್ಮಂಗ್ ಹರೀಶ್ ಅಲ್ವಾ ಮೊನ್ನೆ ನೈಟ್ ನಾನು ಕಾಚನ ಒಳಗಾಕಿದ್ದೆ ಓ ಅದೇ 300 ರೂಪಾಯಿ ಕಾಚ ಹೌದು ಬೆಳಿಗ್ಗೆ ಇಲ್ಲ ಬಿಗ್ ಬಾಸ್ ತುಂಬಾ ಸೆಂಟಿಮೆಂಟ್ ಕೊಟ್ಟಿದ್ದೆ ಬಿಗ್ ಬಾಸ್ ಒಂದೇ ಕಾರಣಕ್ಕೆ ನಾನು ಮನೆಗೆ ಹೊರಗೋಗ್ತೀನಿ ಹರೀಶ್ ಅವರೇ ನಿಮ್ ಕಾಚ ಹನುಮಂತ ಅಂತ ಹೇಳಿ
ಹನುಮಂತರು ಯಾರು ಬಿಗ್ ಬಾಸ್ ಇವರಾ? ಮನೆ ಹೋಗ್ತೀನಿ. ಬಿಗ್ ಬಾಸ್ ಹಂಗಲ್ಲ ಬಿಗ್ ಬಾಸ್. ಜಿಲೇಬಿ ತಿಂದಾಗ ಬೇದಿಯ ಉಳ್ಳಿ ಹಂಗೆ ಅಂತ ಹೇಳ್ತಿರಲ್ಲ, ಬಿಡಿ ಹಾಕ್ಲಾ? ನನ್ಗೂ ಆಗಿತ್ತು ಮನೆಗೆ. ಕ್ಲಿಪ್ಪಿಂಗ್ ಆಟ ಹೊಡಿಯೋ ಕರೆಂಟ್ ಇಲ್ಲ ಅಣ್ಣ. ಅದೇ ಬಿಗ್ ಬಾಸ್ ನಾನು ಜಿಲೇಬಿ 3 ಜಿಲೇಬಿ ಕಪ್ಪಲ್ ಹಾಕಿ ಇಟ್ಟಿದ್ದೆ ಫ್ರಿಜ್ ಅಲ್ಲಿ. ಹರೀಶ್ ಮತ್ತೆ ಹನುಮಂತು ಮತ್ತೆ ಗೋಲ್ಡ್ ಹರೀಶ್ ಅವರು ನನ್ನ ಜಿಲೇಬಿ ಕದ್ದು ತಿಂದಿದ್ದಾರೆ. ಅದಕ್ಕೆ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಕೊಡ್ಸಿ ಬಿಗ್ ಬಾಸ್. ನನ್ ಕ್ರೇವಿಂಗ್ಸ್ ಇತ್ತು, ನನ್ ಚಮ್ಸ್ ಎಲ್ಲ ಇತ್ತು, ಆದ್ರೂ ನನಗೆ ನಾನು ಕ್ರೇವಿಂಗ್ಸ್ ಜಿಲೇಬಿ ಇತ್ತು. ತಿನ್ನಲ್ಲ, ನನಗೆ ಶುಗರ್ ಇದೆ. ಡಾಕ್ಟರ್ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾದ್ರೆ ನಾನು ಕೊಡ್ತೀನಿ ಬಿಗ್ ಬಾಸ್. ಇವರು ಮತ್ತೆ ಹನುಮಂತು ತಿಂದಿರೋದು. ಶುಗರ್ ಆಯ್ತು ಇಲ್ಲ ಕಮ್ ಟು ಮೈ ಇದಕ್ಕಾಯ್ತು, ಅದು ನಮ್ಗೆಲ್ಲ ಗೊತ್ತು, ಸರ್ಟಿಫಿಕೇಟ್ ನೋಡಿದೀನಿ. ಅಲ್ಲ ಬಿಗ್ ಬಾಸ್ ನೀವು ಸ್ವಲ್ಪ ತಿಂದಿರೋದು ಇವರು ಬಿಗ್ ಬಾಸ್ ಮತ್ತೆ ಇವರು ಬಿಗ್ ಬಾಸ್. ಬಿಗ್ ಬಾಸ್ ನನಗೆ ಚಮ್ಸ್ ಇತ್ತು, ಬಿಗ್ ಬಾಸ್ ನಂಗೆ ಚಮ್ಸ್ ಇತ್ತು, ನನ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ನಾಳೆ ತಿನ್ನೋಣ ಅಂತ ಇಟ್ಟಿದ್ದೆ. ನೋಡಿದ್ರೆ ನನ್ಗೆ ಕೇಳಿದ್ರೆ ನನ್ ಪರ್ಮಿಷನ್ ಇಲ್ದಿರಾನೆ 3 ಜನ ತಿಂದಿದ್ದಾರೆ ಬಿಗ್ ಬಾಸ್. ನೀವ್ ಹೆಂಗ್ ಹೇಳ್ತೀರಾ ಮೇಡಮ್ ನಾನು ತಿಂದಿದ್ದೀನಿ ಅಂತ? ಅಲ್ಲಿ ವಿಡಿಯೋ ಹಾಕಿಸ್ಲಾ? ಹಾಕ್ಸಿ ವಿಡಿಯೋ ಹಾಕಿಸ್ಲಾ? ನಾನು ನೋಡ್ತೀನಿ ಬಿಗ್ ಬಾಸ್ ವಿಡಿಯೋ ಹಾಕ್ಸಿ. ಇದು ದೊಡ್ಡ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಲಿದೆ. ಕಂಗ್ರಾಜ್ ಕಂಗ್ರಾಜ್, ಇದು ನಿಮ್ಮ ದೊಡ್ಡ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಸೊ ನಾವು ಯಾರನ್ನ ನಾಮಿನೇಟ್ ಮಾಡ್ತಾ ನಿಮ್ಮ ಈ ವಾರ ಮನೆಯಿಂದ ಹೊರಗೆ ಹೋಗಲು ದೊಡ್ಡ ಬಾಸ್ ನಾವು ದೀಕ್ಷಿತ್ ಅವ್ರನ್ನ ನಾಮಿನೇಷನ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಬರೀ ಅಡುಗೆ ಮಾಡೋದೇ ಹೇಳ್ತಾರೆ ಅವರು, ಇಲ್ಲಿ ಬರೋದೇ ಇಲ್ಲ, ಏನು ನೋಡ್ತೀರ. ಇನ್ನೊಂದು ಬಿಗ್ ಬಾಸ್ ಸೆಕೆಂಡ್ ನಾಮಿನೇಷನ್ ರತನ್ ಅವರು ಮಾಡ್ತಾ ಇದ್ದಾರೆ. ಬರೀ ಲೋಕಲ್ ಆಗಿ ಮಾತಾಡ್ತಾರೆ, ಮಾಡ್ತಾರೆ, ಎಲ್ಲರೂ ನಾಮಿನೇಷನ್ ಮಾಡ್ತಾ ಇರ್ತಾರೆ, ಅವರು ಮಾಡ್ತಾರೆ. ಓಕೆ ಬಿಗ್ ಬಾಸ್ ಅಷ್ಟೇ. ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ. ದೊಡ್ಡ ಬಾಸ್ ನಾನು ಇವನ್ನೇ ನಾಮಿನೇಟ್ ಮಾಡ್ತೀನಿ. ಯಾಕಂದ್ರೆ ಇವ್ನು ಚೆಳ್ ನನ್ನ ಮಗ, ಇವನು ಶೆಡೆ ನನ್ನ ಮಗ, ಇವನು ನಾಮಿನೇಷನ್ ಮಾಡಕ್ ಬರ್ದಲ್ಲೇ ನನ್ನ ಮಾಡ್ತಾವನ, ಅದಕ್ಕೆ ಇವನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ದೊಡ್ಡ ಬಾಸ್ ನಾನಾ ಇಲ್ಲ ನೀನೇ ಎತ್ತಲೇ ಸಾಕು, ನಾನು ನೋಡಿದ್ದೀನಿ. ಬಿಗ್ ಬಾಸ್ ದೊಡ್ಡ ಬಾಸ್ ಏನ್ ದೊಡ್ಡ ಬಾಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದಾರೆ. ಮನೆಗೆ ಹೋಗೋದು ಬಿಗ್ ಬಾಸ್. ದೊಡ್ಡ ಬಾಸ್ ನೋಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದಾರೆ. ಎಲ್ಲಿದೆ ಚರ್ಚ್? ಇಲ್ಲಿ ಗೈಸ್, ನಾವು ಚರ್ಚಿಗೆ ಬಂದಿದ್ದೀವಿ. ಯಾವ ಚರ್ಚು ಇದು? ಗೈಸ್, ನಾವು ಬಿಗ್ ಬಾಸ್ ಸ್ಕೂಪ್ ಮಾಡ್ತಾ ಇದೀವಿ. ಈ ವಿಡಿಯೋದಲ್ಲಿ ಹಾಕ್ತೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸು, ನೋಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ.